ಸೀತಾರಾಮ ಸೀರಿಯಲ್. ಸೀತಾಗೆ ಕಾಟ ಕೊಡಲು ಶುರು ಮಾಡಿದ ಚಾಂದಿನಿ. ಸಿಹಿಗೆ ಸಿಗುತ್ತಾ ರಾಮನ ಮನೆ. ಸೀತಾರಾಮ ಧಾರಾವಾಹಿಯಲ್ಲಿ ರಾಮಗೆ ಅಪಘಾತವಾಗಿದೆ. ಸದ್ಯ ಮನೆಯಲ್ಲಿ ಚೇತರಿಸಿಕೊಳ್ಳುತ್ತಿದ್ದಾನೆ. ಅಂಜಲಿ ರಾಮನನ್ನು ನೋಡಿಕೊಳ್ಳುತ್ತಿದ್ದಾಳೆ. ಆಕ್ಸಿಡೆಂಟ್ನಿಂದಾಗಿ ರಾಮಗೆ ಮಾತನಾಡಲು ಆಗುತ್ತಿಲ್ಲ. ಆದರೂ ಕೂಡ ಆಗಾಗ ರಾಮ ಸೀತಾಳಿಗೆ ವಿಡಿಯೋ ಕಾಲ್ ಮಾಡಿ ಸಿಹಿ ಜೊತೆಗೆ ಮಾತನಾಡುತ್ತಿದ್ದಾನೆ. ರಾಮ್ ಸಿಹಿಗೆ ನೀಡುವ ಫ್ಲೈಯಿಂಗ್ ಕಿಸ್ನ ಸಿಹಿ ಸೀತಾಳಿಗೆ ನೀಡಿದ್ದಾಳೆ. ಇದು ಸೀತಾಳಿಗೆ ಮುಜುಗರವನ್ನುಂಟು ಮಾಡಿದೆ. ಇನ್ನು ಸಿಹಿ ರಾಮನನ್ನು ನೋಡಲು ಹೋಗೋಣ ಎಂದು ಸೀತಾ ಬಳಿ ಕೇಳಿದ್ದಾಳೆ. ಸ್ಕೂಲ್ ಬಿಟ್ಟು ಹೊರಟ ಸಿಹಿ ಸೀತಾ ಮನೆಗೆ ಹೋಗಿ ರಾಮನನ್ನು ನೋಡುವುದು ಸರಿಯಲ್ಲ, ಅವರು ಎಷ್ಟೇ ಆದರೂ ನಮ್ಮ ಬಾಸ್ ಎಂದು ಹೇಳಿದ್ದಾಳೆ. ಆದರೆ ಸಿಹಿ ಮನಸ್ಸು ಫ್ರೆಂಡನ್ನು ನೋಡಲೇಬೇಕು ಎಂದು ಹಠ ಮಾಡಿದೆ. ಹೀಗಾಗಿ ತನ್ನ ಹುಂಡಿಯಲ್ಲಿದ್ದ ಹಣವನ್ನು ತೆಗೆದುಕೊಂಡು ಹೋಗಿ ಸ್ಕೂಲ್ಗೆ ಹೋಗುವ ಬದಲು ರಾಮ್ ಮನೆಯನ್ನು ಹುಡುಕುತ್ತಿದ್ದಾಳೆ. ಅಡ್ರೆಸ್ ತಿಳಿಯದೆ ರಸ್ತೆಯಲ್ಲಿ ಓಡಾಡುತ್ತಿರೋನ್ನೆಲ್ಲ ವಿಚಾರಿಸುತ್ತಾಳೆ. ರಾಮ್ಗೆ ಆಫೀಸ್ಗೆ ಹೋಗುವ ಕಾತುರ. ರಾಮ ಸ್ವಲ್ಪವೇ ನಡೆದಾಡುತ್ತಿದ್ದು ನಿಧಾನವಾಗಿ ಚೇತರಿಸಿಕೊಳ್ಳುತ್ತಿದ್ದಾನೆ. ಆದರೆ ರಾಮ ಸೀತಾಳಿಗೋಸ್ಕರವಾದರೂ ಆಫೀಸ್ಗೆ ಹೋಗಲೇಬೇಕು ಎಂದು ಕಾತರಗೊಂಡಿದ್ದಾನೆ. ಆದರೆ ರಾಮ್ ಆಫೀಸ್ಗೆ ಹೋಗಲು ಅಶೋಕ್ ಬಿಡುತ್ತಿಲ್ಲ. ಆಗ ಸೂರಿತಾತ ಹುಷಾರಾದ ಮೇಲೆ ಆಫೀಸ್ನಲ್ಲಿ ನಿನಗೆ ಒಂದು ಸರ್ಪ್ರೈಸ್ ಇದೆ ಎನ್ನುತ್ತಾರೆ. ಸೀತಾ ಜೊತೆಗೆ ತಾತ ಮಾತನಾಡಿದ್ದಾರೆ. ಆದರೆ ಏನೇನು ಮಾತನಾಡಿದ್ದಾರೆ ಎಂಬುದು ಗೊತ್ತಿಲ್ಲ ಎಂದು ಅಶೋಕ್ ರಾಮ್ಗೆ ಹೇಳ್ತಾನೆ. ರಾಮ ಈಗ ಸೀತಾ ಜೊತೆಗೆ ತಾತ ಏನು ಮಾತನಾಡಬಹುದು ಎಂದು ಯೋಚಿಸುತ್ತಾ ಇದ್ದಾನೆ. ಸೀತಾಳಿಗೆ ಅವಮಾನಿಸಿದ ಚಾಂದಿನಿ. ಇತ್ತ ಚಾಂದಿನಿ ಸೀತಾಳಿಗೆ ತನ್ನನ್ನು ಮ್ಯಾಮ್ ಎಂದು ಕರೆಯಬೇಕು ಎಂದು ಆವಾಜ್ ಹಾಕುತ್ತಾಳೆ. ಅಲ್ಲದೆ ಬ್ರೇಕ್ ಫಾಸ್ಟ್ ಬುಕ್ ಮಾಡಿ ನನ್ನ ಟೇಬಲ್ನಲ್ಲಿ ತಂದಿಡು ಎಂದು ಆರ್ಡರ್ ಮಾಡುತ್ತಾಳೆ. ಸೀತಾ ಮರೆತು ಬಿಡುತ್ತಾಳೆ. ಚಾಂದಿನಿಗೆ ಕೋಪ ಬಂದು ಸೀತಾಳನ್ನು ಬೈಯುತ್ತಾಳೆ. ಆಫೀಸ್ನಲ್ಲಿ ಬಾಯಿಗೆ ಹೇಳಿ ಸ್ಯಾಂಡ್ವಿಚ್ ತರಿಸುತ್ತಾಳೆ. ಸೀತಾ ಬೇಸರವಾಗಿ ಕುಳಿತಿರುತ್ತಾಳೆ. ಆಗ ಪ್ರಿಯಾ ಬಂದು ಏನಾಯಿತು ಎಂದು ವಿಚಾರಿಸುತ್ತಾಳೆ. ಸೀತಾ ನಡೆದ ವಿಚಾರವನ್ನು ಹೇಳಿ ರಾಮ್ನನ್ನು ನೆನಪಿಸಿಕೊಳ್ಳುತ್ತಾಳೆ. ರಾಮ್, ನೀವು ತುಂಬ ಒಳ್ಳೆಯವರು. ನೀವು ಹತ್ತಿರವಿದ್ದಾಗ ನಿಮ್ಮ ಬೆಲೆ ಅರ್ಥವಾಗಲಿಲ್ಲ. ಆದರೆ ಈಗ ನಿಮ್ಮನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದೇವೆ ಎಂದು ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾಳೆ. ಚಾಂದಿನಿಗೆ ಶೇಪ್ ಔಟ್. ಇನ್ನು ಪ್ರಿಯಾ ಬೇಕಂತಲೇ ಸ್ಯಾಂಡ್ವಿಚ್ನಲ್ಲಿ ಚಿಲ್ಲಿ ಸಾಸ್ ಹಾಕಿ ಕೊಡುತ್ತಾಳೆ. ಚಾಂದಿನಿ ಮೊದಲೇ ತುಂಬ ಹೊಟ್ಟೆ ಹೊರಿಸಿಕೊಂಡಿರುತ್ತಾಳೆ. ಸ್ಯಾಂಡ್ವಿಚ್ ತಿಂದು ಖಾರವಾಗುತ್ತದೆ. ಕೋಪದಲ್ಲಿ ಆಫೀಸ್ ಬಾಯ್ನನ್ನು ಕರೆಯುವ ಚಾಂದಿನಿ ಸ್ಯಾಂಡ್ವಿಚ್ ಎಸೆದು ಕೆನ್ನೆಗೆ ಹೊಡೆಯಲು ಅವಮಾನಿಸುತ್ತಾಳೆ. ಇದನ್ನೆಲ್ಲ ಪ್ರಿಯಾ ಬೇಕಂತಲೇ ವಿಡಿಯೋ ಮಾಡುತ್ತಾಳೆ. ಬಳಿಕ ಪ್ರಿಯಾ ಸ್ಯಾಂಡ್ವಿಚ್ಗೆ ಚಿಲ್ಲಿ ಸಾಸ್ ಹಾಕಿದ್ದು ತಾನೇ ಎಂದು ಹೇಳುತ್ತಾಳೆ. ಅಲ್ಲದೆ ಚಾಂದಿನಿ ತಪ್ಪನ್ನು ಎಲ್ಲರ ಮುಂದೆ ಹೇಳಿ ಅವಮಾನ ಮಾಡಿದ್ದಾಳೆ. ಇನ್ಮುಂದೆ ಚಾಂದಿನಿ ಆಟ ಹೇಗೆ ಇರುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.